ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ, ಕಾರ್ಯಸಿದ್ಧಿಗೋಸ್ಕರ ನಾವು ಗಣೇಶನಿಗೆ ಪಂಚಮುಖಿ ದೀಪನ ಹಚ್ಚೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಗಣೇಶ ಹಬ್ಬ ನಾಳೆ 7ನೇ ತಾರೀಕು ಆಗಿರೋದ್ರಿಂದ ಗಣೇಶ ಕೂರ್ಸೋದಕ್ಕೆ ಒಳ್ಳೆ ಟೈಮಿಂಗ್ಸ್ ಏನು ಅಂತ ಹೇಳಿದ್ರೆ, ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ, ಅದಾದಮೇಲೆ ಬೆಳಗ್ಗೆ ಮತ್ತೆ 10:50ರಿಂದ 11:10, ಸಾಯಂಕಾಲ 5:15ರಿಂದ 6:30. ಇದು ಬಂದು ಗಣೇಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಟೈಮಿಂಗ್ಸು. ಅದಾದಮೇಲೆ ವಿಸರ್ಜನೆ ಬಂದು ನೀವೇನಾದರೂ ಅವತ್ತೇ ವಿಸರ್ಜನೆ ಮಾಡ್ತೀರಿ ಅಂತ ಹೇಳಿದ್ರೆ 7:45 ನಿಮಿಷದಿಂದ 8:00 ಸಾಯಂಕಾಲದವರೆಗೂ ಟೈಮ್ ಇದೆ. 8ನೇ ತಾರೀಕು ನೀವೇನಾದರೂ ಗಣೇಶ ವಿಸರ್ಜನೆ ಮಾಡ್ತೀರಾ ಅಂತ ಹೇಳಿದ್ರೆ ಬೆಳಗ್ಗೆ 10ರಿಂದ 11 ಗಂಟೆಗೆ ಗಣೇಶ ವಿಸರ್ಜನೆನ ಮಾಡ್ಕೋಬೋದು. ಸೊ ಮೊದಲಿಗೆ ನಾನು ಪಂಚಮುಖಿ ದೀಪಾರಾಧನೆ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಹೇಳ್ತೀನಿ. ಸೊ ಇದು ತುಂಬಾ ಪವಿತ್ರವಾಗಿರೋ ಅಂಥದ್ದು ದೀಪ ಹಚ್ಚೋದು. ಇಲ್ಲಿ ಮೊದಲಿಗೆ ನಮಗೆ ಬೇಕಾಗಿರೋದು ಬಿಳಿ ಎಕ್ಕದ ಎಲೆ ಬೇಕಾಗತ್ತೆ. ನಾನಿಲ್ಲಿ ಪಂಚಮುಖಿ ಅಂದರೆ 5 ಎಲೆ ಬೇಕಾಗತ್ತೆ. 5 ಎಲೆನ ಕ್ಲೀನಾಗಿ ತೊಳೆದು ಅದನ್ನು ಒಂದು ಮಡಿ ಬಟ್ಟೆನಲ್ಲಿ ಒರೆಸ್ಬಿಟ್ಟು, ಸೊ ಅದಾದಮೇಲೆ ಈ ಥರ ಗಂಧ ಅಥವಾ ಅರಿಶಿಣನ ಹಾಲಲ್ಲಿ ಕಲಿಸ್ಕೊಂಡು ಈ ಥರ ಸ್ವಸ್ತಿಕ್ನ ಬಿಡಿಸ್ಕೊಳ್ಬೇಕಾಗತ್ತೆ. ಈ ಪೂಜೆ ಮಹತ್ವ ಏನು ಅಂತ ಹೇಳಿದ್ರೆ, ನೀವು ಮೊದಲಿಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಏನಂತ, ನಿಮ್ಗೆ ಯಾವುದಾದ್ರೂ ಕೆಲಸ ಆಗಬೇಕಾ ಏನು ಅಂತ, ಕಾರ್ಯಸಿದ್ಧಿ ಸಂಕಲ್ಪ ಅಂತ ಹೇಳ್ತಾರೆ ಇದಕ್ಕೆ. ನೀವು ಮನಸ್ಸಿನಲ್ಲಿ ಏನು ಅಂದ್ಕೊಂಡು ಈ ದೀಪ ಹಚ್ತೀರಾ, ಖಂಡಿತವಾಗ್ಲೂ ಇದ್ರ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ದೀಪ ಹಚ್ಚೋದು ಮುಂಚೆ ನೀವು ಸಂಕಲ್ಪ ಮಾಡಿಕೊಂಡು ಗಣೇಶನ ಹತ್ರ ನಮಗೆ ನಿರ್ವಿಘ್ನವಾಗಿ ನಾವೇನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಅದನ್ನು ನೆರವೇರಿಸ್ಕೊಡು ತಂದೆ ಅಂತ ಹೇಳ್ಬಿಟ್ಟು ಸಂಕಲ್ಪನ ಮಾಡಿಕೊಂಡು ಮನಸ್ಸಲ್ಲಿ, ಅದಾದಮೇಲೆ ಮನೆ ದೇವರು ಹೆಸರನ್ನು ಹೇಳ್ಕೊಂಡು ಈ ಥರ ದೀಪನ ಹಚ್ಕೊಬೇಕಾಗತ್ತೆ. ಇಲ್ಲಿ ನಾನು ಬಿಳಿ ಎಕ್ಕದ ಎಲೆನೇ ತೊಗೊಂಡಿದ್ದೀನಿ. ತುಂಬ ಪವಿತ್ರ ಅಂದರೆ ಬಿಳಿ ಎಕ್ಕದ ಎಲೆನೇ. 5 ಬಿಳಿ ಎಕ್ಕದ ಎಲೆಗೆ ಈ ಥರ ಗಂಧ ಅಥವಾ ಅರಶಿಣದಿಂದ ಹಾಲಲ್ಲಿ ಕಲಿಸ್ಬಿಟ್ಟು ಈ ಥರ ನಾನು ಸ್ವಸ್ತಿಕ್ ಚಿಹ್ನೆನ ಬರ್ಕೊಂಡಿದ್ದೀನಿ 5 ಎಲೆಗೆ. ಅದಕ್ಕೂ ಮುಂಚೆ ಒಂದು ಪೀಠ ರೆಡಿ ಮಾಡ್ಕೊಂಡಿದ್ದೀನಿ, ಮಣೆ. ಅದ್ರ ಮೇಲೆ ಗಣೇಶನಿಗೆ ಕೆಂಪು ವಸ್ತ್ರ ಅಂದರೆ ತುಂಬಾ ಇಷ್ಟ ಆಗುತ್ತೆ. ವಸ್ತ್ರನ ಹಾಕೊಂಡ್ಮೇಲೆ ಅದ್ರ ಮೇಲೆ ಒಂದು ಹಿತ್ತಾಳೆ ತಟ್ಟೆಗೆ ಸ್ವಲ್ಪ ಅಕ್ಕಿ, ಅದಾದಮೇಲೆ ಅದ್ರ ಸುತ್ತ ನಾವೇನು 5 ಎಲೆಗೆ ಸ್ವಸ್ತಿಕ್ನ ಬರೆದಿಟ್ಕೊಂಡಿರ್ತೀವಿ ಆ ಸ್ವಸ್ತಿಕ್ ಎಲೆಗಳನ್ನ ಕೂಡ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ, ಅರಿಶಿನ, ಕುಂಕುಮ ಮತ್ತು ಈ ಥರ ಪಂಚಮುಖಿ ದೀಪನ ತೊಗೊಳ್ಬೇಕಾಗತ್ತೆ. 5 ಕಡೆ ಮುಖ ಇರಬೇಕು. ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ದೀಪದ ಎಣ್ಣೆ ಅಥವಾ ತುಪ್ಪ ಕೂಡ ನೀವಿದು ಹಾಕೋಬೋದು. ತುಪ್ಪದಿಂದ ಹಚ್ಚಿದ್ರೆ ತುಂಬಾ ಶ್ರೇಷ್ಠ, ಹಸುವಿನ ತುಪ್ಪ. ಅದಾದಮೇಲೆ ಸ್ವಲ್ಪ ಕರ್ಪೂರ ಮತ್ತು ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಿ ಇಲ್ಲಿ 5 ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ. ಈ ದೀಪಾರಾಧನೆ ಮಾಡಬೇಕಾದ್ರೆ ನೀವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖಕ್ಕೆ ಇಟ್ಬಿಟ್ಟು ದೀಪಾರಾಧನೆ ಮಾಡ್ಬೋದು. ಈ ದೀಪನ ನೀವು 5 ದಿನ, 3 ದಿನ ಯಾವ ಥರ ಸಂಕಲ್ಪ ಮಾಡ್ಕೊಳ್ತೀರಾ, ಗಣೇಶ ಯಾವಾಗಲೂ ನೀವು ವಿಸರ್ಜನೆ ಮಾಡ್ತೀರಾ ಅಲ್ಲಿವರೆಗೂ ಕೂಡ ಈ ದೀಪನ ಹಚ್ಕೋಬೋದು. ಸೊ ಎಲೆ ಎಲ್ಲ ಹಾಗೇ ಇರುತ್ತೆ, ಬಟ್ ದೀಪನ ಮಾತ್ರ ತೊಳೆದ್ಬಿಟ್ಟು ದೀಪಕ್ಕೆ ಹೊಸ ಬತ್ತಿ ಹಾಕಿ ಎಣ್ಣೆ ಹಾಕಿ ಹಚ್ಕೋಬೋದು. ಎಲೆ ಮಾತ್ರ ಇದನ್ನೇ ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಿಮ್ಗೆ ಎಲೆ ಸಿಗುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ಕೂಡ ನೀವು ಎಷ್ಟು ದಿನ ಗಣೇಶ ಇಡ್ತೀರಾ ಅಷ್ಟು ದಿನ ಕೂಡ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದಾದಮೇಲೆ ನಾನಿಲ್ಲಿ ಗರಕೆ ಹುಲ್ಲನ್ನ ತೊಗೊಂಡಿದ್ದೀನಿ. ಗಣೇಶನಿಗೆ ಪ್ರಿಯವಾಗಿರೋವಂಥದ್ದು ಕಣಗಲೆ ಹೂವು, ಆಮೇಲೆ ಗರಕೆ ಹೂವು ತೊಗೊಂಡಿದ್ದೀನಿ. ಅದನ್ನು ಊದ್ಗಡ್ಡಿಯಿಂದ ದೀಪನ ಬೆಳಕೊಳ್ತಾ ಇದ್ದೀನಿ. ಇವಾಗ ದೀಪದ್ದು ಮಂತ್ರ ಬರುತ್ತೆ, ಅದನ್ನು ಹೇಳ್ಕೊಂಡು ದೀಪಾರಾಧನೆ ಮಾಡ್ಕೊಬೋದು. ಅದಾದಮೇಲೆ ನೈವೇದ್ಯ ಕೂಡ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ತಾಂಬೂಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಷ್ಟು ಹೂವು
ಹೂವಿನಿಂದ ಅಲಂಕಾರ ಮಾಡೋಕ್ಕಾಗುತ್ತೋ ಸಾಧ್ಯವಾದಷ್ಟು ಅಷ್ಟು ಹೂವಿನಿಂದ ಅಲಂಕಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇದು ಪೂಜೆ ಮಾಡೋದಕ್ಕೆ ಸೂಕ್ತ ಸಮಯ ಅಂತ ಹೇಳಿದ್ರೆ ಬೆಳಗಿನ ಜಾವ ಕೂಡ ನೀವು ಮಾಡ್ಕೊಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ. ಅದಾದಮೇಲೆ ಸಾಯಂಕಾಲ ಕೂಡ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ರಾಹುಕಾಲ ಯಮಗಂಟಕ ಕಾಲ ಬಿಟ್ಟು ಯಾವುದೇ ಸಮಯದಲ್ಲಿ ಕೂಡ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಸೊ ದೀಪ ಎಲ್ಲ ಹಚ್ಚಿದ ಮೇಲೆ ದೇವರಿಗೆ ನೈವೇದ್ಯ ಮಾಡಿ ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಅದಾದಮೇಲೆ ಮಂಗಳಾರತಿ ಮಾಡ್ಕೊಬೇಕಾಗತ್ತೆ. ಮಂಗಳಾರತಿ ಮಾಡಿದ್ಮೇಲೆ ಪೂಜೆ ಪರಿಪೂರ್ಣವಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ. ಸೊ ಏನು ಅನ್ನಿಸ್ತು ಈ ಪೂಜೆ? ಖಂಡಿತ ಫಲ ಸಿಗುತ್ತೆ. ಈ ಪೂಜೆನ ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ನೀವು ಸಂಕಷ್ಟಹರ ಚತುರ್ಥಿನಲ್ಲಿ ಕೂಡ ಇದೇ ಸೇಮ್ ಪ್ರೊಸೀಜರಲ್ಲಿ ಮಾಡ್ಬೋದು. ಎಕ್ಕದೆಲೆನಲ್ಲಿ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ವಿಳೆದೆಲೆನಲ್ಲಿ ಕೂಡ ಸೇಮ್ ಪೂಜೆನ ಮಾಡ್ಬೋದು. ಈ ಪಂಚಮುಖಿ ದೀಪಾರಾಧನೆ ನಾಳೆ ಗಣೇಶ ಹಬ್ಬ ಸ್ಪೆಷಲ್ ಆಗಿರೋದ್ರಿಂದ ಈ ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕಷ್ಟ ಏನಿರುತ್ತೆ ಅದನ್ನೆಲ್ಲ ಗಣೇಶ ನೆರವೇರಿಸಿ ಕೊಡ್ತಾನೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನು ಅನ್ನಿಸ್ತು, ಯೂಸ್ಫುಲ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್. ಮತ್ತು ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಂದೆ ವಿಘ್ನೇಶ್ವರ ಎಲ್ಲರಿಗೂ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ.